ಏನು ಕರ್ನಾಟಕ ಬಂಗಾಳದ ಬಾರ್ಡರ ದೇಶದ ಬಂಗಾಳಿದಾರಿಲ್ಲ ಅಂತಲ್ಲ, ಯಾವ ಬಂದರು ಏನು ಬಂದರು ಯಾರು ಅವ್ರನ್ನೆಲ್ಲ ನೀವು ಪೂರಾಪುರಿ ವಿಚಾರ ಮಾಡಿದರೆ ಈಗ ಬಿ ಜೆ ಪಿಗರು ಅದೇನೂ ಇರಲಿ, ಇವ್ರು ಹಿಂಗೆ ವಾದ ಮಾಡ್ತಾ ಇದ್ದಾರೆ. ಇದ್ರಲ್ಲಿ ಪಾಪ ಪೆಟ್ಟು ತಿಂದವರಲ್ಲ ಅಲ್ಲಿ ಜನ, ಅವ್ರು ಮುಸಲ್ಮಾನರು ಹಿಂದೂಗಳು ಏನೂ ಇರಲಿ ಮಾನವೀಯತೆ ಒಂದು ಇರ್ತದೆ. ಹೇಗಾಗಿ ಮನೆಗಳಿಗೆ ಕೆಡವಿದ್ದಾರೆ, ಏನೋ ಕಟ್ಕೊಂಡಿದ್ದಾರೆ, ಮಾಡ್ಕೊಂಡ್ರೆ ಬದುಕು ಮಾಡ್ತಾರೆ, ಲೈಟ್ ಹಾಕ್ಕೊಂಡಾರ ಮಾಡ್ಕೊಂಡು ಯಾರೋ ಒಪ್ಪಿಕೊಟ್ಟಿದ್ದಾರೆ. ಈಗಾಗಲೇ ಹಿಂದಿನ ಸರ್ಕಾರಗಳು ಒಪ್ಪಿಕೊಟ್ಟಿದ್ದಾವೆ. 20-25 ವರ್ಷಗಳು ಇದ್ದವರಿದ್ದರೆ ಬಿ ಜೆ ಪಿಗರು ಅದಕ್ಕೆ ಅವತ್ತು ತಗ್ರ ತೆಗೆದಿಲ್ಲ. ಕಾಂಗ್ರೆಸ್ ಅವರಂತೆ ಹೌದು ಬಿಡ್ರಿ ಪಾಪ ಅಪೀಸ್ಮೆಂಟ್ ಪೊಲಿಟಿಕ್ಸ್ ಮಾಡ್ತಾರೆ, ಕೊಟ್ಟಿರ್ಬೋದು. ಬಿ ಜೆ ಪಿಗೆ ಹಿಂದೆ ಯಾಕೆ ತಕರಾರು ಮಾಡಲಿಲ್ಲ, ಇವತ್ತು ಯಾಕೆ ಅದನ್ನು ದೊಡ್ಡ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಪ್ರಶ್ನೆ ಇಲ್ಲ. ಮತ್ತು ಜೊತೆಗೆ ಇವರೆಲ್ಲರೂ ಬಂಗಾಳಿಗಳ ಅನ್ನೋದಕ್ಕೆ ಸಾಕ್ಷಿ ಏನು ಒಂದು. ಎರಡನೇದಲ್ಲಿ ಹಿಂದೂಗಳು ಇದ್ದಾರಲ್ರಿ, ಮನೆಯನ್ನು ಕಳ್ಕೊಂಡಾರ ಪಾಪ ಚೆಂಡು ಹುಡ್ಕೊಂಡು ಬಿಸಿಲಾಗದಾರ, ಅಲ್ಲಿ ಬಿಟ್ಟು ಆದ್ರೆ ನಮ್ಮ ಬೇರೆ ಕೊಡಲಿಕ್ಕಿಲ್ಲ ಮನೆ ಅನ್ನೋದನ್ನು. ಯಾಕೆ ಇವರು ನಿರಾಶ್ರಿತರಿಗೆ ಸಂತ್ರಸ್ತರಿಗೆ ಸರ್ಕಾರ ಕೊಟ್ಟಿಲ್ಲ, ಅದನ್ನು ದೊಡ್ಡ ಇಶ್ಯೂ ಮಾಡಿಕೊಂಡು ನೆರೆ ಸಂತ್ರಸ್ತರಿಗೆ ಕೊಟ್ಟಿಲ್ಲಪ್ಪ ಇಲ್ಲಿವರೆಗೆ, ಅವ್ರಿಗೆ 13,000 ಕುಟುಂಬಗಳದಾವೆ, ಅವ್ರಿಗೆ ಮನೆ ಕೊಡೋ ವಿಷಯ ಎಬ್ಸಿದ್ದಾರೆ ನಮ್ಮ ಬಿ ಜೆ ಪಿಗರು. ಅವ್ರು ಕೇಳೋದ್ರಲ್ಲಿ ಅರ್ಥದ ಇಲ್ಲಂತಲ್ಲ, ಹೌದು ಮನೆ ಕಳ್ಕೊಂಡಾರ, ಹಾದಿ ಬೀದಿ ಮೇಲೆ ಇದ್ದಾರೆ, ಅನೇಕ ನೆರೆ ಸಂತ್ರಸ್ತರು ಇನ್ನೂ ಪಾಪ ಏನೋ ತಗಡಿನ ಶೆಡ್ಗಳಲ್ಲಿ ಬದುಕು ಮಾಡ್ತಾಯಿದ್ದಾರೆ, ಮತ್ತು ಕೊಡ್ರಿ ಅವ್ರಿಗೆ. ಮತ್ತು ಇವ್ರಿಗೆ ಇಷ್ಟು ಗಡಿಬಿಡಿ ಮಾಡಿ ಕೊಡ್ತಾ ಇದ್ರಿ, ಮತ್ತು ಅವ್ರಿಗೆ ಕೊಡ್ತಾಯಿಲ್ಲ. ಈಗ ಹೌದು ಬುಲ್ಡೋಜರ್ ಹಾಕಿ ತಪ್ಪು ಒಪ್ಪು ನಾವು ಮಾತೇನ, ನೀವು ಮಾಡಿದ್ರಿ ನಾವಲ್ಲ, ಬಿ ಜೆ ಪಿಗರು ಮಾಡಿಲ್ಲ, ಅದು ಕೊಡ್ರಿ ನೀವು ಬೇಡ ಅಂತ ಹೋದಲ್ಲ. ಬಟ್ 13,000 ಜನ ಇದ್ದಾರಲ್ರಿ, ಅವ್ರಿಗೆ ಯಾವಾಗ ಕೊಡೋರು ನೀವು ಅನ್ನುವಂಥ ಮಾತನ್ನು ಕೇಳ್ತಾ ಇದ್ದಾರೆ. ಮತ್ತು ಜೊತೆಗೆ ಇನ್ನೊಂದು ಅವರು ಸತ್ಯ ಶೋಧನಾ ಕಮಿಟಿ, ಈಗಾಗಲೇ ಒಂದು ಶೋಧನಾ ಕಮಿಟಿ ಅಂತ ಹೋಗ್ಯದ, ವರದಿ ತೊಗೊಳೋದು, ಯಾರು ಭೇಟಿ ಆಗ್ಯದ, ಎಲ್ಲರೂ ಮುಸಲ್ಮಾನರು ಕನ್ನಡ ಮಾತಾಡ್ಸೋದು, ನೀವು ಎಲ್ಲೇ